ಕರ್ನಾಟಕದ ಶಾಸಕರು ಅಲ್ಲಿ ಅಧಿವೇಶನದಲ್ಲಿ ಆಗಲಿ ಮತ್ತೆ ಹೊರಗಡೆ ಮಾಡ್ತಾ ಇದ್ದಾರೆ. ಈ ಬ್ರಾಂಡಿಗಳ ಸರಾಯಿಯನ್ನ ಬಂದ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರದ ಫೋಟೋಗಳನ್ನ ನಾವು ಇಟ್ಟು ಪೂಜೆ ಮಾಡ್ತಾ ಇದೀವಿ. ಸರಾಯಿ ಅಂದ್ರೆ ಅರ್ಥ ಆಗಿಲ್ಲ. ಇದು ವೈನ್ ಸ್ಟೋರ್ ಬಂದ್ ಮಾಡಿದ್ರೆ ಉತ್ತರ ಕರ್ನಾಟಕದ ಮಂದಿ ಇಲ್ಲೆಲ್ಲ ಬಂದ್ ಮಾಡಿದ್ರೆ ನಾವು ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಅವರದ ಫೋಟೋನಾಗ್ಲಿ ಎಲ್ಲ ಯಾರು ಹೇಳಿದ್ದು? ಶರಣ ಬಸವನ ಪಾಟೀಲ್ ಶಾಸಕರಿದ್ದಾರೆ ನೋಡಿ. ಗೊತ್ತಿಲ್ಲಪ್ಪ ಯಾರು ಅಧಿವೇಶನದಲ್ಲಿ ಹೇಳಿದ್ದಾರೆ. ಯಾರು ಹೇಳಿದ್ರಿ? ಅವ್ರು ಯಾರು? MLA ಯಾರು? ಶರಣು ಸಲಗಾರ್. ಮುಂಚೆ ಬಿಜೆಪಿ ಸರ್ಕಾರದಲ್ಲಿ MLA ಇದ್ರಲ್ಲ, ಯಾಕೆ ಅವರು ಕ್ಲೋಸ್ ಮಾಡಿಲ್ಲ? ರಾಜಕಾರಣಕ್ಕೋಸ್ಕರ ಬಾಯ್ಗೆ ಬಂದಂಗೆ ಮಾತಾಡಿದ್ರೆ ಶರಣು ಸಲಗಾರ್ಗೆ ನಾವೇನು ಹೇಳೋದು? ಯಾಕೆ ಅವ್ರ ಸರ್ಕಾರನೇ ಇತ್ತಲ್ಲ 2020ರಿಂದ 23 ತನಕ ಅವರು BJP ಸರ್ಕಾರ ಇರಲಿಲ್ವಾ? ಅವಾಗ ಏನು ಮಾಡ್ತಾಯಿದ್ರು? ಶರಣು ಸಲಗಾರ್ MLA ಇದ್ರಲ್ಲ, ಹೋಗಿ ನಿಂತ್ಕೋಬೇಕಾಗಿತ್ತು ಬೊಮ್ಮಾಯಿ ಅವ್ರ ಮನೆ ಮುಂದೆ. ಸುಮ್ಮನೆ ರಾಜಕಾರಣಕ್ಕೋಸ್ಕರ ಏನೇನೋ ಬೈಕ್ ಬಂದಂಗೆ ಮಾತಾಡೋದು, ಅದಕ್ಕೇನು ಉತ್ತರ ಏನು ಹೇಳಿ? ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನು ರೀ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂಥದ್ದು ಶಾಂತಿಯುತ ರಾಜ್ಯ. ನಮ್ಮ ಜನನೂ ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ದೀವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳಿಸ್ಕೊಂಡು ನಾವು ಜನಗಳಿಗೆ ಒಳ್ಳೇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲ ಥರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ, ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದರೆ ಅವರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂಥ ಪ್ರತಿಯೊಬ್ಬ ನೋಡಿರಿ, ನಮ್ಮ ರಾಜ್ಯ ನಾವು ಹೆಂಗೆ ಅಂದರೆ ಇಡೀ ದೇಶ ನಮ್ಮದು ಅಂತ ಹೇಳೋರು. ಯಾವುದೇ ರಾಜ್ಯದಿಂದ ಬರಲಿ, ಯಾರಾದರೂ ಬರಲಿ, ಇಲ್ಲಿ ವಾಸ ಮಾಡುವಂಥವ್ರು ಯಾವುದೇ ಆಗಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ. ನಾವು ವಿ ಆರ್ ಸ್ಟೇಬಲ್, ಅವ್ರ ಗೌರ್ಮೆಂಟ್ ಈಸ್ ಸ್ಟೇಬಲ್. ನಮಗೆ ಗೊತ್ತು ನಮ್ಮ ಜನಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನೇ ನಾವು ಮಾಡ್ತಾಯಿದ್ವಿ. KC ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? KC ವೇಣುಗೋಪಾಲ್ ಅವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಅವರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು. ಆ ಪಕ್ಷ ಈ ಪಕ್ಷ ಅಂತ KC ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಯಾರು ಸೂಪರ್ CM? KC ವೇಣುಗೋಪಾಲು ನಮ್ಮ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳೋಕ್ಕೆ ಅವ್ರಿಗೇನು ಇದಿಲ್ವ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದರೆ ಡೆಲ್ಲಿಯಿಂದ ಬಂದಿಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ BJP ಅವ್ರಿಗೆ, ಅವರೆಲ್ಲ ಸೂಪರ್ CMಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದು ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ BJP ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಅದು ಎಂಥದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ BJP ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡು. ಹಂಗಾರೆ ಅವರಿಂದ ಮೇಲೆ ಇಳಿ ಬಂದವರಾ? ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು. ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡಬೇಕು. ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರೂ. ಕಾಂಗ್ರೆಸ್